ಕರಿಯ ಕೂದಲಿಗೆ ಕೆಂಪನ ಬಣ್ಣ ಹಚ್ಚಿ 11 ಲಕ್ಷ ಸಬ್ಸ್ಕ್ರೈಬರ್ಸು. ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ರಾಕೇಶ್ ಶಾರುಂಡಿ. ಕನ್ನಡ ಕಿರುತೆರೆ ಲೋಕದ ಜನಪ್ರಿಯ ರಿಯಾಲಿಟಿ ಶೋಗಳಲ್ಲಿ ಒಂದಾದ ಸರಿಗಮಪ ಸೀಸನ್ 20 ಶುರುವಾಗಿದೆ. ಈ ಬಾರಿಯ ಗಾಯಕರಲ್ಲಿ ಅನೇಕ ಗಾಯಕರು ಈಗಾಗಲೇ ಸೀಸನ್ನ ಆರಂಭದಲ್ಲಿ ಜಡ್ಜ್ಗಳು ತೀರ್ಪುದಾರರಾಗಿ ಯಾರೆಲ್ಲ ಇರ್ತಾರೆ ಅನ್ನೋ ಆಯ್ಕೆಯಲ್ಲಿ ಈಗಾಗಲೇ ಕಾರ್ಯಕ್ರಮ ಗಮನ ಸೆಳೀತಾ ಇರೋದು. ಅದರಲ್ಲಿ ಉತ್ತರ ಕರ್ನಾಟಕದ ಜಾನಪದ ಗಾಯಕ ಎಲ್ಲರ ಗಮನವನ್ನು ಸೆಳೀತಾ ಇದ್ದಾರೆ. ವೀಕ್ಷಕರೇ, ಈ ಬಾರಿ ಒಂದು ಕಡೆ ಜಡ್ಜ್ ಸ್ಥಾನದಲ್ಲಿ ವಿಜಯ್ ಪ್ರಕಾಶ್, ಅರ್ಜುನ್ ಜನ್ಯ, ಇನ್ನೊಂದು ಕಡೆ ರಾಜೇಶ್ ಕೃಷ್ಣನ್ ಇದ್ದಾರೆ. ಆದರೆ ನಾದಬ್ರಹ್ಮ, ಹಂಸಲೇಖ ಇರ್ತಾರೋ ಇಲ್ವೋ ಅನ್ನೋ ಕನ್ಫ್ಯೂಷನ್ಸ್ಗೆ ಇನ್ನೂ ಕೂಡ ಕ್ಲಾರಿಟಿ ಸಿಕ್ಕಿಲ್ಲ. ಈ ನಡುವೆ ಒಬ್ಬ ಗಾಯಕ ಲಕ್ಷಾಂತರ ಅಭಿಮಾನಿಗಳ ಹೃದಯವನ್ನು ಗೆದ್ದು ಬಿಟ್ಟಿದ್ದಾರೆ. ಅದು ಕೂಡ ಜಾನಪದ ಲೋಕದ ಹಮ್ಮೀರ ಎನಿಸಿಕೊಂಡಿರೋ ಸೋಷಿಯಲ್ ಮೀಡಿಯಾದ ಒಂದು ಪ್ಲಾಟ್ಫಾರ್ಮ್ಗಳಲ್ಲಿ ಸಂಚಲನವನ್ನು ಸೃಷ್ಟಿ ಮಾಡಿರೋ ಬಾಳು ಬೆಳಗುಂದಿ ಅನ್ನೋ ಯುವಕ ತಮ್ಮ ಹಾಡಿನ ಮೂಲಕ ಮಿಂಚನ್ನು ಹರಿಸ್ತಾ ಇದ್ದಾರೆ. ಉತ್ತರ ಕರ್ನಾಟಕದಿಂದ ಒಂದಲ್ಲ ಒಂದು ಪ್ರತಿಭೆಗಳು ಯಾರಾದರೂ ಸರಿಗಮಪ ಸೀಸನ್ನಲ್ಲಿ ಬಂದೇ ಬರ್ತಾರೆ ಅಂತ ಎಲ್ಲರೂ ಕೂಡ ನಿರೀಕ್ಷೆ ಮಾಡ್ತಾ ಇದ್ವಿ. ಅದಕ್ಕೆ ತಕ್ಕನ ಹಾಗೆ ಇದೀಗ ಈ ಬಾರಿಯ ಉತ್ತರ ಕರ್ನಾಟಕದ ಒಬ್ಬ ಪ್ರತಿಭೆ ಸರಿಗಮಪ ಸೀಸನ್ 20ರಲ್ಲಿ ತಮ್ಮ ಟ್ಯಾಲೆಂಟ್ನ ಪ್ರದರ್ಶನ ಮಾಡಲಿಕ್ಕೆ ತಯಾರಾಗಿದ್ದಾರೆ. ಈತನಿಗೆ ಉತ್ತರ ಕರ್ನಾಟಕ ಭಾಗದಲ್ಲಿ ಮೀಸೆ ಸರ್ದಾರ ಅಂತಲೂ ಕೂಡ ಕರೀತಾರೆ. ಅಲ್ಲಿನ ಅಭಿಮಾನಿಗಳು ಜೊತೆಗೆ ಈ ಬಾರಿಯ ಸೀಸನನ್ನು ನೋಡಿ ಆತ ಆರಂಭದಲ್ಲೇ ಜಡ್ಜಸ್ಗಳ ಒಂದು ಪ್ರೀತಿಯನ್ನು ಗಳಿಸಿದ್ದು, ಅವರ ಮೆಚ್ಚುಗೆಗೆ ಪಾತ್ರವಾಗಿದ್ದು, ಜೊತೆಗೆ ಅವರೆಲ್ಲರೂ ಕೂಡ ಈತನನ್ನು ಹಾಡಿ ಹೊಗಳಿದ್ದು, ಇವೆಲ್ಲವೂ ಕೂಡ ಉತ್ತರ ಕರ್ನಾಟಕದ ಅಭಿಮಾನಿಗಳ ದಿಲ್ ಗೆದ್ದು ಬಿಟ್ಟಿದೆ. ಹಾಗಾಗಿ ಅವರು ಕೂಡ ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಬರ್ಕೊಳ್ತಾ ಇದ್ದಾರೆ. ಇದು ಕೇವಲ ಬರೀ ಕನಸಲ್ಲ, ಇಡೀ ಉತ್ತರ ಕರ್ನಾಟಕದ ಅಭಿಮಾನಿಗಳ ಕನಸಿದು. ಅದನ್ನು ನನಸು ಮಾಡಲಿಕ್ಕೆ ಬಾಳು ಬೆಳಗುಂದಿ ಅವರು ಹೋಗಿದ್ದಾರೆ. ಅವ್ರ ಜೊತೆ ನಾವೆಲ್ಲರೂ ಕೂಡ ಇರ್ತೀವಿ. ಝೀ ಕನ್ನಡ ನಂಬಿ ಬಂದವರಿಗೆ ಬಯಸಿದ್ದನ್ನೆಲ್ಲ ಕೊಡುತ್ತೆ. ನಿಮ್ಮೆಲ್ಲ ಅಭಿಮಾನಿಗಳು ನಾವು ಮನಸ್ಪೂರ್ವಕವಾಗಿ ನಿಮಗೆ ವಿಶ್ ಮಾಡ್ತಾ ಇದ್ದೀವಿ. ಈ ಬಾರಿಯ ಸರಿಗಮಪ ಸೀಸನ್ 20ನ ಕಪ್ಪನ್ನು ನೀವೇ ಗೆಲ್ಲಬೇಕು ಅನ್ನೋ ಮಾತುಗಳನ್ನು ಕೂಡ ಹೇಳ್ತಾ ಇರೋದು. ವೀಕ್ಷಕರೇ, ಯಾರೀತ, ಯಾಕಿಷ್ಟು ಈತನ ಮೇಲೆ ಕ್ರೇಜು, ಜೊತೆಗೆ ಈತ ಓದಿರೋದು ಕೇವಲ 3ನೇ ಕ್ಲಾಸು, ಕುರಿ ಮರಿ ಕಾಯ್ತಾ ಇದ್ದಂಥ ಹುಡುಗ, ಇಲ್ಲಿಯವರೆಗೂ ಬಂದಿದ್ದು ಹೇಗೆ, ಯಾಕೆ ಇಷ್ಟು ಈತನ ಹಾಡುಗಳು ಸಿಕ್ಕಾಪಟ್ಟೆ ಫೇಮಸ್ ಅನ್ನೋದು ಕೂಡ ಹೇಳ್ಬಿಡ್ತೀನಿ. ಯಾವಾಗಲೂ ಕೂಡ ಈ ಉತ್ತರ ಕರ್ನಾಟಕದ ಹಾಡುಗಳು ಸಹಜವಾಗಿ ಎಲ್ಲರ ಹೃದಯಗಳನ್ನು ಗೆಲ್ತವೆ. ಯಾಕೆಂದರೆ ಅದರ ಒಂದಿಷ್ಟು ಲಿರಿಕ್ಸ್ಗಳು ತುಂಬ ಕ್ಯಾಚಿಯಾಗಿರುತ್ತೆ. ಹಾಗಾಗಿ ಜೊತೆಗೆ ಆ ಮ್ಯೂಸಿಕ್ಕು, ಆ ಅಬ್ಬರ, ಆ ಒಂದು ದನಿಗಳು ಅವೆಲ್ಲವೂ ಕೂಡ ನಮ್ಮ ಕಿವಿಯಲ್ಲಿ ಜೇಂಕರಿಸ್ತವೆ. ಹಾಗಾಗಿ ಆ ಹಾಡುಗಳು ಸಹಜವಾಗಿ ನಮ್ಮನ್ನೆಲ್ಲ ಕೂಡ ಬೇಗ ಸೆಳೀತವೆ. ಆದರೆ ಬಾಳು ಬೆಳಗುಂದಿ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಮಿಲಿಯನ್ ಗಟ್ಟಲೆ ಫಾಲೋವರ್ಸ್ಗಳನ್ನು ಕೂಡ ಹೊಂದಿದ್ದಾರೆ. ಈತನ ಖ್ಯಾತಿಯ ಬಗ್ಗೆ ನಾನು ಹೇಳ್ಬಿಡ್ತೀನಿ. ಕೇವಲ ಇನ್ಸ್ಟಾಗ್ರಾಮ್ನಲ್ಲಿ ಈತನಿಗೆ 6 ಲಕ್ಷಕ್ಕೂ ಅಧಿಕ ಫ್ಯಾನ್ಸ್ಗಳು ಕೂಡ ಇದ್ದಾರೆ. ಒಬ್ಬ ಸ್ಟಾರ್ ಸಿಂಗರ್ಗೂ ಕೂಡ ಇರಲಿಕ್ಕಿಲ್ಲ ಅಷ್ಟೊಂದು ಫ್ಯಾನ್ಸ್ ಫಾಲೋವರ್ಸ್ಗಳಿಗಿದ್ದಾರೆ. ಕೇವಲ ನಾನು ಇನ್ಸ್ಟಾಗ್ರಾಮ್ನ ಮಾತ್ರ ಹೇಳ್ತಾ ಇದ್ದೀನಿ. ಆದರೆ ಯೂಟ್ಯೂಬ್ಗೆ ಬಂದರೆ ಅದರ 10 ಪಟ್ಟು ಹೆಚ್ಚು. ಯಾಕೆಂದರೆ ಯೂಟ್ಯೂಬ್ನಲ್ಲೇ ಮಿಲಿಯನ್ಗೂ ಅಧಿಕ ಅಭಿಮಾನಿಗಳನ್ನು ಸಂಪಾದಿಸಿರೋದು. ಕೇವಲ ಒಬ್ಬ ಕುರಿ ಮರಿ ಕಾಯ್ತಾ ಇದ್ದಂಥ ಹುಡುಗ ಇಷ್ಟರ ಮಟ್ಟಿಗೆ ಅಭಿಮಾನಿಗಳನ್ನು ಸಂಪಾದಿಸಿರೋದು. ಹುಟ್ಟಿರೋದು ನಾನು ಹಾವೇರಿ, ಜೊತೆಗೆ ಕುರಿಮರಿ ಕಾಯ್ಕೊಂಡಿದ್ದಂಥ ಯುವಕ ಇವತ್ತು ಕರ್ನಾಟಕದಲ್ಲಿ ನನಗೆ ಈ ಥರದೊಂದು ವೇದಿಕೆ ಸಿಕ್ಕಿದೆ ಅನ್ನೋ ಮಾತುಗಳ ಮುಖಾಂತರವೇ ಈಗ ಸರಿಗಮಪ ಸೀಸನ್ 20ರ ವೇದಿಕೆಯನ್ನು ಹತ್ತಿರೋದು. ಕೇವಲ ಸರಿಗಮಪ ಸೀಸನ್ಗೆ ಬರೋ ಮುನ್ನವೇ ಅನೇಕ ಸಂಗೀತ ಪ್ರಿಯರಿಗೆ, ಜೊತೆಗೆ ಈ ಸೋಷಿಯಲ್ ಮೀಡಿಯಾ ನೋಡ್ತಾ ಇರೋರಿಗೆ, ಜೊತೆಗೆ ಉತ್ತರ ಕರ್ನಾಟಕದ ಮಂದಿಗೆ ಈತನ ಫೇಸ್ ಫೆಮಿಲಿಯರ್ ಇರುತ್ತೆ. ಭಾಳಷ್ಟು ರೀಲ್ಸ್ಗಳಲ್ಲೂ ಕೂಡ ವೈರಲ್ ಆಗಿರ್ತಕ್ಕಂಥ ಹುಡುಗ. ಈತ ತನ್ನ ಇನ್ಸ್ಟಾಗ್ರಾಮ್ನಲ್ಲೂ ಕೂಡ ಅದೇ ರೀತಿಯ ಬರ್ಕೊಂಡಿರೋದು. ಹುಟ್ಟಿರೋದು ಹಾವೇರಿ, ಕುಡ್ದಿದ್ದು ಕಾವೇರಿ, ಕಾದದ್ದು ಕುರಿಮರಿ, ಗುಂಡ್ಕಲ್ನಂಥ ಗುಂಡಿಗೆ ಎಲ್ಲಿ ಮಲ್ಲಿಗೆ ಅಂತ ಮನಸ್ಸಿನಲ್ಲಿ ನನಗೆ ಜಾಗ ಕೊಟ್ಟ ನಿಮಗೆಲ್ರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತೀನಿ ಅಂತಲೇ ಆರಂಭದಲ್ಲಿ ಬರೆದುಕೊಂಡಿರೋದು. ಆದರೆ ಕೇವಲ 3ನೇ ಕ್ಲಾಸ್ ಓದಿದ್ರು ಕೂಡ ತಾನೇ ಸ್ವಂತವಾಗಿಯೂ ಕೂಡ ಹಾಡುಗಳನ್ನು ರಚನೆ ಮಾಡ್ತಾರಂತೆ. ತಮ್ಮದೇ ಧ್ವನಿಯಲ್ಲಿ ಹಾಡನ್ನು ರಚನೆ ಮಾಡಿ ಅದರ ಮುಖಾಂತರ ತಮ್ಮದೇ ಧ್ವನಿಯಲ್ಲಿ ಕೂಡ ಹಾಡನ್ನು ಕೂಡ ಹಾಡ್ತಾರಂತೆ. ಹಾಗಾಗಿ ಸಿಕ್ಕಾಪಟ್ಟೆ ಜನಪ್ರಿಯತೆಯನ್ನು ಕೂಡ ಪಡೆದಿದ್ದಾರೆ. ಅದಕ್ಕೆ ತಕ್ಕನಾದಂಥ ಒಂದು ಸರಳ ಸ್ಟೆಪ್ಸ್ಗಳ ಮುಖಾಂತರ ಸೋಷಿಯಲ್ ಮೀಡಿಯಾದಲ್ಲಿ ರೀಲ್ಸ್ಗಳ ಮುಖಾಂತರ ಅಪ್ಲೋಡ್ ಮಾಡೋದು, ಅದರ ಮುಖಾಂತರ ಈಗ ಜನಪ್ರಿಯತೆಯನ್ನು ಗಳಿಸಿರೋದು. ಇವರ ಅನೇಕ ಹಾಡುಗಳಲ್ಲಿ ಒಂದು ಹಾಡು, ಈ ಕುಣಿತಾಳೋ ಕುಣಿತಾಳ ನೆಲಕ್ಕೆ ಕಾಲು ಹತ್ತದಂಗೆ ಕುಣಿತಾಳೋ ಹಾಡಿದೆಯಲ್ಲ, ಅದು ಸಿಕ್ಕಾಪಟ್ಟೆ ಖ್ಯಾತಿ ಪಡೆದಿರ್ತಕ್ಕಂಥ ಹಾಡು. ಈ ಹಾಡು ಯಾವ ಪಾಪ್ಯುಲರ್ ಸಿಂಗರ್ಗೂ ಕೂಡ ಕಮ್ಮಿ ಇಲ್ಲದಂತೆ ಇದೇ ಯೂಟ್ಯೂಬ್ ಪ್ಲಾಟ್ಫಾರ್ಮ್ನಲ್ಲಿ ರೀಚ್ ಆಗಿದೆ. ಅಂದರೆ 117 ಮಿಲಿಯನ್ ತಲುಪಿರೋದು, ಇದು ವೀಕ್ಷಣೆಗಳನ್ನು ತಲುಪಿರೋದು. ಜೊತೆಗೆ ಈ ಲಂಗಾದವಣಿ ಮಸ್ತೈತಿ ಅನ್ನೋ ಒಂದು ಲಾವಣಿ ಹಾಡು ಕೂಡ ಜನಪ್ರಿಯತೆಯನ್ನು ಪಡೆದಿದೆ. ಯೂಟ್ಯೂಬ್ನಲ್ಲಿ ಸಿಕ್ಕಾಪಟ್ಟೆ ಹಾಡುಗಳಿದ್ದಾವೆ, ನೀವು ಅವ್ರ ಪೇಜನ್ನ ಅಬ್ಸರ್ವ್ ಮಾಡಿದಾಗ ಗೊತ್ತಾಗುತ್ತೆ.
ಜೊತೆಗೆ ಇದೇ ಸರಿಗಮಪ ಸೀಸನ್ 20ರಲ್ಲೂ ಕೂಡ ವೇದಿಕೆ ಮೇಲೂ ಕೂಡ ಅವರು ಕರಿಯ ಕೂದಲಿಗೆ ಹಚ್ಚಾಳ ಬಣ್ಣ ಹಚ್ಚಿ ಎಬ್ಬಿಸಾಳ ಧೂಳ ಅನ್ನೋ ಹಾಡಿನ ಮುಖಾಂತರ ಇನ್ನೊಂದಿಷ್ಟು ವೀಕ್ಷಕರ ಎದೆಯಲ್ಲೂ ಕೂಡ ಕಿಚ್ಚನ್ನು ಹತ್ತಿಸಿರೋದು. ವೀಕ್ಷಕರೇ, ಗಾಯಕ ವಿಜಯ್ ಪ್ರಕಾಶ್ ಅವರು ಆರಂಭದಲ್ಲಿ ಈತನ ಹಾಡು ಕೇಳ್ತಾ ಇದ್ದಾಗೆ ಅವರೇ ಹೇಳಿಬಿಟ್ರು, 12 ಲಕ್ಷ ಸಬ್ಸ್ಕ್ರೈಬರು, ಓದಿರೋದು ಕೇವಲ 3ನೇ ಕ್ಲಾಸು, ನೀನು ನೆಕ್ಸ್ಟ್ ಮುಂದೆ 10ನೇ ಕ್ಲಾಸ್ನಲ್ಲಿ ನಿನ್ನ ಸಿಲೆಬಸ್ ಬರುತ್ತೆ, ಅಲ್ಲಿ ನಿನ್ನ ಹೆಸರು ಇರುತ್ತೆ ಅನ್ನೋ ಮಾತುಗಳನ್ನೆಲ್ಲ ಹಾಡಿಬಿಟ್ರು. ಯಾಕೆಂದರೆ ಖ್ಯಾತ ಗಾಯಕರು ಅರ್ಜುನ್ ಜನ್ಯ ಅಂತವರು, ವಿಜಯ್ ಪ್ರಕಾಶ್ ಅಂತವರು, ವೇದಿಕೆ ಮೇಲೆ ರಾಜೇಶ್ ಕೃಷ್ಣನ್ ಅಂತವರು, ಆ ಥರದವರೆಲ್ಲರೂ ಕೂಡ ಹೊಗಳಿದಾಗ ಆತನ ಶ್ರುತಿ ಬಗ್ಗೆ ಆಗಿರ್ಬೋದು ಅಥವಾ ಆತನ ಹಾಡಿನ ಬಗ್ಗೆ ಆಗಿರ್ಬೋದು ಎಲ್ಲವೂ ಕೂಡ ಲಯಬದ್ಧವಾಗಿದೆ ಅನ್ನೋ ರೀತಿಯಾಗಿ ಅವರು ಅಷ್ಟು ಹೊಗಳಿದ್ದು. ಅದೇನೇ ಇರಲಿ, TRPಗೋಸ್ಕರ ಹಾಗೆ ಹೀಗೆ ಅಂತ ಅನೇಕರು ಕಮೆಂಟ್ಸ್ ಮಾಡ್ಬೋದು. ಅದು ಸತ್ಯವೋ ಸುಳ್ಳು ಅನ್ನೋದನ್ನ ನೀವೇ ನಿರ್ಧಾರ ಮಾಡಬೇಕಾಗತ್ತೆ. ಅಥವಾ ಈ ಬಾಳು ಬೆಳಗುಂದಿಯವರ ಹಾಡನ್ನು ಯಾರೆಲ್ಲ ಕೇಳಿದ್ದೀರಿ, ಯೂಟ್ಯೂಬ್ನಲ್ಲಿ ಯಾರೆಲ್ಲ ಈತನ ಬಗ್ಗೆ ಪರಿಚಯವಿದೆ, ಆತನ ಹಾಡುಗಳು ಇಷ್ಟವೋ ಇಲ್ವೋ, ತುಂಬ ಚೆನ್ನಾಗಿರುತ್ತೋ ಅಥವಾ ಸುಮಧುರ ಅಂತ ಅನಿಸುತ್ತೋ, ಇಂಪಾಗಿರುತ್ತೋ ಅನ್ನೋದ್ರ ಬಗ್ಗೆ ನೀವು ನಿರ್ಧಾರ ಮಾಡಿ ಅದನ್ನು ಕಮೆಂಟ್ ಬಾಕ್ಸ್ನಲ್ಲೂ ಕೂಡ ತಿಳಿಸಿ ಅಂತ ಹೇಳ್ತೀನಿ. ಜೊತೆಗೆ ಇದೇ ಸರಿಗಮಪ ಸೀಸನ್ ವೇದಿಕೆಯಲ್ಲಿ ಸೋ ನೈಸಾ ಅನ್ನೋ ಹಾಡಿನ ಮುಖಾಂತರ ಅಭಿಮಾನಿಗಳ ದಿಲ್ಲನ್ನು ಕೂಡ ಗೆದ್ದುಬಿಟ್ರು. ವೇದಿಕೆ ಮೇಲೆ ಅವ್ರು ಹೇಳ್ತಾರೆ 500ರಿಂದ 600 ಹಾಡು ಬರೆದಿದ್ದೀನಿ, ಪ್ರತಿ ವಿಡಿಯೋಗಳು ಕೂಡ 50ರಿಂದ 60 ಮಿಲಿಯನ್ ರೀಚ್ ಆಗ್ತವೆ ಅನ್ನೋದು ಕೂಡ ಅವರು ಕೂಡ ಅಲ್ಲಿ ಕಂಡುಕೊಂಡ್ರು. ಈ ಹಾವೇರಿ ಇದೆಯಲ್ಲ, ಹಾವೇರಿಯ ಹಾನಗಲ್ ಸಮೀಪ ಕತ್ರಿಕೊಪ್ಪ ಅನ್ನೋ ಊರು ಇವ್ರದ್ದು. ಎಲ್ಲ ಬರೀ 100ರಿಂದ 200 ಕುರಿ ಕಾದ್ಕೊಂಡಿದ್ದಂಥ ಹುಡುಗ. ಅಪ್ಪ ಅಮ್ಮಂದು ಕೂಡ ಅದೇ ಥರದ ಕೆಲಸ. ಆರಂಭದಲ್ಲಿ ಕುರಿ ಕಾಯ್ತಾ ಇದ್ದರು. ಅದಾದಮೇಲೆ ಅಲ್ಲಿ ಒಂದು ಸ್ವಲ್ಪ ಸಿಂಗಲ್ ಸಣ್ಣ ಪುಟ್ಟ ಸ್ಟೆಪ್ಸ್ಗಳು ಮಾಡೋದ್ರ ಮುಖಾಂತರ ಅದಕ್ಕೊಂದು ದನಿಯನ್ನು ಕೊಟ್ಟು ಈ ಟಿಕ್ಟಾಕ್ ಜಮಾನ ಶುರುವಾಯ್ತಲ್ಲ, ಅಲ್ಲಿಂದ ಇವರು ಖ್ಯಾತಿಯು ಕೂಡ ಡಬಲ್ ಆಗ್ತಾ ಬಂದಿದ್ದು. ಆರಂಭದಲ್ಲಿ ಟಿಕ್ಟಾಕ್ ಮುಖಾಂತರ ಅಲ್ಲಿಗೆ ವೀಡಿಯೋಗಳನ್ನು ಅಪ್ಲೋಡ್ ಮಾಡೋದ್ರ ಮುಖಾಂತರ ಒಂದಿಷ್ಟು ಅಭಿಮಾನಿಗಳನ್ನು ಸಂಪಾದಿಸಿಕೊಂಡ್ರು. ಅದೇ ಖ್ಯಾತಿಯ ಮುಖಾಂತರ ಇನ್ಸ್ಟಾಗ್ರಾಮ್ ಎಂಟ್ರಿ ಕೊಡ್ತಾರೆ, ಫೇಸ್ಬುಕ್ಕಿಗೂ ಎಂಟ್ರಿ ಕೊಡ್ತಾರೆ, ಜನಮನ್ನಣೆಯನ್ನು ಕೂಡ ಗಳಿಸ್ಕೊಳ್ತಾರೆ. ಇದೀಗ ಆರ್ಕೆಸ್ಟ್ರಾ, ಸಭೆ ಸಮಾರಂಭಗಳು, ಈ ಉತ್ತರ ಕರ್ನಾಟಕದ ಯಾವುದೇ ಈ ದೊಡ್ಡ ದೊಡ್ಡ ಕಾರ್ಯಕ್ರಮಗಳಿರಲಿ ಈತ ಇದ್ದೇ ಇರ್ತಾರೆ. ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಕೂಡ ಹೌದಂತೆ. ಜೊತೆಗೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಬೇಕು ಅಂದರೆ ಅವರ ಸಹಚರಿಗೆ ಯಾರಿಗೋ ಫೋನ್ ಮಾಡಿ ಅವ್ರ ಮ್ಯಾನೇಜರ್ಸ್ಗಳಿಗೆ ಅಂತ ಆ ಥರ ಇರುತ್ತಲ್ಲ, ಆ ಲೆವೆಲ್ಗೂ ಕೂಡ ಕಾಂಟ್ಯಾಕ್ಟ್ ಮಾಡಬೇಕಾಗಿ ಮಟ್ಟಿಗೆ ಬೆಳೆದಿರ್ತಕ್ಕಂಥ ವ್ಯಕ್ತಿ. ಉತ್ತರ ಕರ್ನಾಟಕದ ಈ ಜವಾರಿ ಹಾಡುಗಳ ಮುಖಾಂತರ ಸಿಕ್ಕಾಪಟ್ಟೆ ಹೆಸರನ್ನು ಗಳಿಸಿಬಿಟ್ಟಿದ್ದಾರೆ. ಹಾಗಾಗಿ ಅನೇಕ ಪ್ರತಿಭಾವಂತರು ಈ ಸರಿಗಮಪ ಮುಖಾಂತರ ಹೊರಹೊಮ್ಮಿದ್ದಾರೆ. ಈ ಬಾರಿಯೂ ಕೂಡ ಇದೇ ಸರಿಗಮಪ ಸೀಸನ್ 20ರ ಶೋ ಡಿಸೆಂಬರ್ 14ರಿಂದ ಶುರುವಾಗ್ತಾ ಇದೆ. ನಿಮಗೆಲ್ಲ ಗೊತ್ತಿರೋ ಹಾಗೆ ಈ ಬಾರಿ 6 ವರ್ಷದಿಂದ 60 ವರ್ಷದವರೆಗೂ ಕೂಡ ಎಲ್ಲರೂ ಇಡ್ತಾರೆ. ಯಾಕೆಂದರೆ ಯಾವುದೇ ವಯಸ್ಸಿನ ಮಿತಿ ಇಲ್ಲ ಅಂತ ಕೂಡ ಅವ್ರು ಹೇಳಿದ್ದಾರೆ. ಜೊತೆಗೆ ಈ ಬಾರಿ ಸೆಲೆಕ್ಟ್ ಮಾಡಿರೋದು ಅದೇ ರೀತಿಯಾಗಿ. ಯಾಕೆ ಅಂದರೆ ಹಲವು ವರ್ಷಗಳಿಂದ ಪ್ರಸಾರವಾಗ್ತಾ ಇದ್ದಂಥ ಸರಿಗಮಪ ಒಂದಿಷ್ಟು ಬೇರೆ ರೂಲ್ಸ್ಗಳ ಥರ ಇತ್ತು. ಆದರೆ ಈ ಬಾರಿ ಜನರೇ ಅವ್ರನ್ನ ಸೋಷಿಯಲ್ ಮೀಡಿಯಾಗಳ ಮುಖಾಂತರ ಅವ್ರನ್ನ ಲೈಕ್ ಮಾಡೋದ್ರ ಮುಖಾಂತರ ನೆಚ್ಚಿನ ಸ್ಪರ್ಧಿಗಳನ್ನು ಆಯ್ಕೆ ಮಾಡಬೇಕಾಗಿತ್ತು. ಒಂದಿಷ್ಟು ಟಾಪ್ ಲಿಸ್ಟನ್ನು ಮಾಡಿ ಅದಾದ ನಂತರ ವೇದಿಕೆಯಲ್ಲಿ ಫೈನಲಿಸ್ಟ್ಗಳನ್ನು, ಅಂದರೆ ಯಾರು ಇರ್ತಾರೆ ಈ ಸೀಸನ್ಗೆ ಅಂತ ಒಂದು ಫೈನಲ್ ಲಿಸ್ಟ್ಗಳನ್ನು ಜಡ್ಜಸ್ಗಳು ಸೆಲೆಕ್ಟ್ ಮಾಡೋ ರೀತಿಯಾಗಿ ಮಾಡಿದ್ರು. ಹಾಗಾಗಿ ಈ ಬಾರಿ ಕೂಡ ಉತ್ತರ ಕರ್ನಾಟಕದ ಪ್ರತಿಭೆಯಾಗಿ ಬಾಳು ಬೆಳಗುಂದಿಯವರು ಹೊರ ಹೊಮ್ತಾ ಇದ್ದಾರೆ. ಅವರು ಕೂಡ ಭಾಗವಹಿಸ್ತಾ ಇದ್ದಾರೆ. ಹಾಗಾಗಿ ಈ ಬಾರಿ ಸೀಸನ್ನಲ್ಲಿ ಅವರು ಟ್ರೋಫಿಯನ್ನು ಹೊಡಿಬಹುದಾ ಇಲ್ವಾ, ಅಥವಾ ಬೇರೆಲ್ಲ ಎಂತೆಂಥ ಟ್ಯಾಲೆಂಟ್ಸ್ಗಳು ಇರ್ತಾರೆ ಅನ್ನೋದು ಕೂಡ ಕಾದು ನೋಡಬೇಕಾಗಿದೆ. ಯಾಕೆಂದರೆ ಈ ಒಂದು ವೇದಿಕೆಯಿಂದ ಸಂಚಿತ್ ಹೆಗಡೆ ಅಂತಹ, ಪೃಥ್ವಿ ಭಟ್, ಐಶ್ವರ್ಯ, ಆಶಾ ಭಟ್, ಜೊತೆಗೆ ದಿಯಾ ಹೆಗಡೆ, ಶ್ರೀನಿಧಿ ಶಾಸ್ತ್ರಿ ಅಂತಹ ದೊಡ್ಡ ದೊಡ್ಡ ಗಾಯಕರು ಕೂಡ ಹೊರಹೊಮ್ಮಿದ್ದಾರೆ. ನೋಡೋಣ ಈ ಬಾರಿ ಉತ್ತರ ಕರ್ನಾಟಕದ ಈ ಪ್ರತಿಭೆ ಎಷ್ಟು ಸೌಂಡ್ ಮಾಡ್ತಾರೆ ಅನ್ನೋದು ಕಾದು ನೋಡೋಣ. ಈ ವಿಷಯದ ಕುರಿತಾಗಿ, ಜೊತೆಗೆ ಸಿಂಗರ್ ಕುರಿತಾಗಿ ನಿಮಗೂ ಇನ್ನಷ್ಟು ಮಾಹಿತಿಗಳಿದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಬಹುದು ಅಂತ ಹೇಳ್ತಾ ಇನ್ನಷ್ಟು ಸುದ್ದಿಗಳೊಂದಿಗೆ ಮತ್ತೆ ಬರ್ತೀನಿ. ನಾನು ರಾಕೇಶ್ ಆರುಂಡಿ. ಧನ್ಯವಾದ.